9ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ಅಧ್ಯಾಯ 12 ಕರ್ನಾಟಕದ ಜಲಸಂಪನ್ಮೂಲಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ವಾಕ್ಯ 1. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಡ್ಯಾಶ್ ಎಂಬಲ್ಲಿ ಉಗಮ ಹೊಂದುತ್ತದೆ. ಉತ್ತರ ತಲಕಾವೇರಿ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಉಗಮ ಹೊಂದುತ್ತದೆ. ವಾಕ್ಯ 2. ಪ್ರಸಿದ್ಧ ಜೋಗ್ ಜಲಪಾತ ಡ್ಯಾಶ್ ನದಿಯಿಂದ ಸೃಷ್ಟಿಯಾಗಿದೆ. ಉತ್ತರ ಶರಾವತಿ. ಪ್ರಸಿದ್ಧ ಜೋಗ್ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ. ವಾಕ್ಯ 3. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಡ್ಯಾಶ್. ಉತ್ತರ ರಾಯಚೂರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ರಾಯಚೂರು. ವಾಕ್ಯ 4. ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಡ್ಯಾಶ್. ಉತ್ತರ ಶಿವನಸಮುದ್ರ. ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನಸಮುದ್ರ. ವಾಕ್ಯ 5. ಆಲಮಟ್ಟಿ ಅಣೆಕಟ್ಟೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ. ಉತ್ತರ ಕೃಷ್ಣ. ಆಲಮಟ್ಟಿ ಅಣೆಕಟ್ಟೆಯನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ 6. ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ. ಉತ್ತರ. ಕರ್ನಾಟಕದ ಪೂರ್ವಾಭಿಮುಖವಾಗಿ ಹರಿಯುವ ಪ್ರಮುಖ ನದಿಗಳು ಕೃಷ್ಣ, ಕಾವೇರಿ, ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಮತ್ತು ಪಲಾರ್. ಕರ್ನಾಟಕದ ಪಶ್ಚಿಮಾಭಿಮುಖವಾಗಿ ಹರಿಯುವ ಪ್ರಮುಖ ನದಿಗಳು ಶರಾವತಿ, ಕಾಳಿ, ಗಂಗಾವಳಿ, ನೇತ್ರಾವತಿ, ವಾರಾಹಿ ಮತ್ತು ಅಘನಾಶಿನಿ. ಪ್ರಶ್ನೆ 7. ಕೃಷ್ಣಾ ನದಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರ. ಕೃಷ್ಣಾ ನದಿಯು ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ನದಿಯಾಗಿದೆ. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿಯು ಕರ್ನಾಟಕದಲ್ಲಿ 480 ಕಿಲೋಮೀಟರ್ ದೂರ ಹರಿಯುತ್ತದೆ. ಭೀಮಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ಮತ್ತು ಕೊಯ್ಲಾ ಇದರ ಪ್ರಮುಖ ಉಪನದಿಗಳು. ಉತ್ತರ ಕರ್ನಾಟಕದ ಕೃಷಿ, ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ಕೃಷ್ಣಾ ನದಿಯು ಪ್ರಮುಖ ಆಧಾರವಾಗಿದೆ. ಪ್ರಶ್ನೆ 8. ಕಾವೇರಿ ನದಿಯ ಉಪನದಿಗಳ್ಯಾವುವು? ಉತ್ತರ. ಕಾವೇರಿ ನದಿಯ ಉತ್ತರ ದಂಡೆಯ ಉಪನದಿಗಳು ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ ಮತ್ತು ಶಿಂಷಾ. ಕಾವೇರಿ ನದಿಯ ದಕ್ಷಿಣ ದಂಡೆಯ ಉಪನದಿಗಳು ಲಕ್ಷ್ಮಣತೀರ್ಥ, ಕಪಿಲೆ, ಸುವರ್ಣವತಿ ಮತ್ತು ಭವಾನಿ. ಪ್ರಶ್ನೆ 9. ಕರ್ನಾಟಕ ನೀರಾವರಿಯ ವಿಧಗಳನ್ನು ತಿಳಿಸಿ. ಉತ್ತರ. ಕೊಳವೆ ಬಾವಿಗಳು, ಕಾಲುವೆ ನೀರಾವರಿ, ತೆರೆದ ಬಾವಿಗಳು, ಕೆರೆ ನೀರಾವರಿ, ಇತರ ಮೂಲಗಳು. ಪ್ರಶ್ನೆ 10. ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ. ಉತ್ತರ. ಶಿವನಸಮುದ್ರ ಮತ್ತು ಶಿಂಷಾ ಕಾವೇರಿ ನದಿ, ಮಹಾತ್ಮ ಗಾಂಧಿ, ಲಿಂಗಮಕ್ಕಿ ಮತ್ತು ಗೇರುಸೊಪ್ಪ ಶರಾವತಿ ನದಿ, ಸೂಪ, ನಾಗಜಡಿ, ಕದ್ರಾ ಮತ್ತು ಕೋಡಸಳ್ಳಿ ಕಾಳಿ ನದಿ, ವಾರಾಹಿ ಜಲವಿದ್ಯುತ್ ಯೋಜನೆ ವಾರಾಹಿ ನದಿ, ಆಲಮಟ್ಟಿ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ಯೋಜನೆ. ಮುಖ್ಯ ಪ್ರಶ್ನೆ 3. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಲಿಂಗಮಕ್ಕಿ ಅಣೆಕಟ್ಟು ಶರಾವತಿ ನದಿ. 2. ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಕಾವೇರಿ ನದಿ. 3. ವಾಣಿ ವಿಲಾಸ ಸಾಗರ ಮಾರಿಕಣಿವೆ. 4. ಗೋಕಾಕ್ ಜಲಪಾತ ಘಟಪ್ರಭಾ ನದಿ. 5. ಮಾಕೋಡು ಜಲಪಾತ ಬೆಳ್ತಿ ನದಿ. ಮುಖ್ಯ ಪ್ರಶ್ನೆ 4. ಚಟುವಟಿಕೆ. ಪ್ರಶ್ನೆ 1. ಕರ್ನಾಟಕದಲ್ಲಿನ ನದಿಗಳು ಮತ್ತು ಅವುಗಳ ಉಪನದಿಗಳನ್ನು ಪಟ್ಟಿ ಮಾಡಿರಿ. ಉತ್ತರ. ಕಾವೇರಿ ನದಿ, ಇದರ ಉಪನದಿಗಳು ಹಾರಂಗಿ, ಹೇಮಾವತಿ, ಲಕ್ಷ್ಮಣತೀರ್ಥ, ಕಪಿಲಾ, ಸುವರ್ಣವತಿ, ಶಿಂಷಾ, ಅರ್ಕಾವತಿ, ಲೋಕಪಾವನಿ. ಕೃಷ್ಣ ನದಿ, ಇದರ ಉಪನದಿಗಳು ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ, ದೂದ್ಗಂಗಾ, ಪಂಚಗಂಗಾ, ವೇದಗಂಗಾ. ತುಂಗಭದ್ರಾ ನದಿ, ಇದರ ಉಪನದಿಗಳು ವರದಾ, ವೇದವತಿ, ಕುಮುದ್ವತಿ. ಭೀಮಾ ನದಿ, ಇದರ ಉಪನದಿಗಳು ಕಾಗಣಿ, ಮುಲ್ಲಮಾರಿ, ಅಮರ್ಜ, ಬೆಣ್ಣೆತೊರೆ. ಗೋದಾವರಿ ನದಿ, ಇದರ ಉಪನದಿಗಳು ಮಂಜ್ರಾ, ಕರಂಜ. ಉತ್ತರ ಪಿನಾಕಿನಿ, ಇದರ ಉಪನದಿಗಳು ಚಿತ್ರಾವತಿ, ಪಾಪಾಗ್ನಿ. ದಕ್ಷಿಣ ಪಿನಾಕಿನಿ, ಇದರ ಉಪನದಿಗಳು ಪನಯಾರ್. ಮುಖ್ಯ ಪ್ರಶ್ನೆ 5. ಯೋಜನೆಗಳು. ಪ್ರಶ್ನೆ 2. ನಿಮ್ಮ ವಾಸಸ್ಥಳಕ್ಕೆ ಸಮೀಪದ ಕೆರೆ, ಕಾಲುವೆ, ಹೊಳೆ, ನದಿ, ಕಡಲ ತೀರ ಇಲ್ಲಿಗೆ ಭೇಟಿ ನೀಡಿ ಮಹತ್ವವನ್ನು ಕುರಿತು ಚರ್ಚಿಸಿ.
ವಾಸಸ್ಥಳ ಮಂಡ್ಯ. ಭೇಟಿ ನೀಡಿದ ಸ್ಥಳ ಕಾವೇರಿ ನದಿ ಮತ್ತು ವಿಶ್ವೇಶ್ವರಯ್ಯ ಕಾಲುವೆ. ಮಂಡ್ಯದ ಪ್ರಮುಖ ಬೆಳೆಗಳಾದ ಕಬ್ಬು ಮತ್ತು ಭತ್ತಕ್ಕೆ ಕಾವೇರಿ ನದಿ ಹಾಗೂ ಕಾಲುವೆಗಳ ನೀರೇ ಆಸರೆ. ಇದರಿಂದಾಗಿಯೇ ಮಂಡ್ಯವನ್ನು ಸಕ್ಕರೆ ನಾಡು ಎನ್ನಲಾಗುತ್ತದೆ. ಮಂಡ್ಯ ನಗರ ಮತ್ತು ಹಳ್ಳಿಗಳ ಲಕ್ಷಾಂತರ ಜನರಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಸುತ್ತದೆ. ಕಾಲುವೆ ಮತ್ತು ಕೆರೆಗಳಿಂದಾಗಿ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಸದಾ ಉತ್ತಮವಾಗಿರುತ್ತದೆ. ಜಲಚರಗಳು, ಪಕ್ಷಿಗಳು ಮತ್ತು ಕೃಷಿ ಪರಿಸರಕ್ಕೆ ಈ ನೀರು ಜೀವನಾಡಿಯಾಗಿದೆ. ಜಲವೇ ಜೀವನ. ಮಂಡ್ಯದ ಸಮೃದ್ಧಿಗೆ ಕಾವೇರಿ ನದಿ ಮತ್ತು ಕಾಲುವೆಗಳು ಮೂಲ ಕಾರಣ. ಈ ಅಮೂಲ್ಯ ಜಲಸಂಪನ್ಮೂಲವನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರಶ್ನೆ 3. ನದಿಗಳು ರಾಜ್ಯಗಳ ನಡುವೆ ಹೇಗೆ ಸಾಮರಸ್ಯವನ್ನು ಬೆಳೆಸುತ್ತವೆ ಎಂಬುದನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ. ಉತ್ತರ: ಒಂದೇ ನದಿಯನ್ನು ವಿವಿಧ ರಾಜ್ಯಗಳ ಜನರು ಸಮಾನವಾಗಿ ಗೌರವಿಸಿ ಪೂಜಿಸುವುದರಿಂದ ಜನರ ನಡುವೆ ಸಾಂಸ್ಕೃತಿಕ ಹಾಗೂ ಭಾವನಾತ್ಮಕ ಒಗ್ಗಟ್ಟು ಮೂಡುತ್ತದೆ. ನದಿಯ ಮೇಲ್ಭಾಗದ ರಾಜ್ಯವು ಔದಾರ್ಯದಿಂದ ಕೆಳಭಾಗದ ರಾಜ್ಯಕ್ಕೆ ನೀರು ಹರಿಯಬಿಡುವುದು ರಾಜ್ಯಗಳ ನಡುವೆ ಸೋದರತ್ವ ಮತ್ತು ಕೃತಜ್ಞತಾ ಭಾವವನ್ನು ಬೆಳೆಸುತ್ತದೆ. ನದಿ ತೀರದಲ್ಲಿ ನಡೆಯುವ ನದಿ ಉತ್ಸವಗಳು ಮತ್ತು ಪುಷ್ಕರಗಳು ವಿಭಿನ್ನ ರಾಜ್ಯ ಹಾಗೂ ಭಾಷೆಯ ಜನರನ್ನು ಒಂದೆಡೆ ಸೇರಿಸಿ ಸಾಂಸ್ಕೃತಿಕ ಸಾಮರಸ್ಯವನ್ನು ಹೆಚ್ಚಿಸುತ್ತವೆ. ಪ್ರವಾಹ ನಿಯಂತ್ರಣ ಮತ್ತು ನದಿ ನೈರ್ಮಲ್ಯದಂತಹ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುವುದರಿಂದ ರಾಜತಾಂತ್ರಿಕ ಬಾಂಧವ್ಯ ಮತ್ತು ವಿಶ್ವಾಸ ಗಟ್ಟಿಯಾಗುತ್ತದೆ.